ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಐ ಪಕ್ಷ 9 ದಾಟಿಲ್ಲ. ನಾನು ನೋಡ್ತಿದ್ದಂತೆ JDS ಮತ್ತು BJP ಹೊಂದಾಣಿಕೆ ಆದಂತಹ ಹೊತ್ತಿನಲ್ಲೂ ಕೂಡ ಸಂಖ್ಯೆ BJPಯದು 20. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳ ಸಾಧನೆ ಆಗಿಲ್ಲ, ಗ್ಯಾರಂಟಿಗಳು ಸರಿಯಾಗಿ ಜಾರಿಗೆ ಬರಲಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ದಿವಾಳಿಯಾಗಿದೆ ಎಂದು JDS ಉಪನಾಯಕ ಮಾಜಿ ಮಂತ್ರಿ ಬಂಡೆಪ್ಪ ಕಾಶೆಂಪುರವರು ಬೀದರ್ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಆಪಾದಿಸಿದರು. ಇವತ್ತು ದೇಶ ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಜನತೆ. ಈ ನಿಟ್ಟಿನಲ್ಲಿ ಮೋದಿಯವರು ಪ್ರಗತಿ ಪಥದತ್ತ ಒಯ್ಯುವ ಚಿಂತನೆಯಲ್ಲಿ ಜನತೆಯವರ ಸಾಥ್ ನೀಡಲಿದ್ದಾರೆ ಎಂದು ಬಂಡೆಪ್ಪ ಕಾಶೆಂಪುರವರು ಹೇಳಿದರು. JDS ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, BJP ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, JDSನ ತಾಲೂಕಾ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರಿಗೇರಿ, BJPಯ ಮುಖಂಡರಾಗಿರ್ತಕ್ಕಂತಹ ಬಾಬು ಕಾಶಪ್ಪ ವಾಲಿ, ಸೂರ್ಯಕಾಂತ್, ಡಾಕ್ಟರ್ ಗುರುಪಾದಪ್ಪ ನಾಮರ್ಪಳ್ಳಿ, ವೀರಪ್ಪ ಔರಾದೆ ಅವರುಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ದೇಶ ಮುನ್ನಡೆಸಬೇಕಾಯಿತು ಅಂದರೆ ಯಾರ ಕೈಯಲ್ಲಿ ಇರಬೇಕು ಎಂಬ ನಿಟ್ಟಿನಲ್ಲಿ ಅವರು ಕರೆ ಕೊಟ್ಟಿದ್ದಾರೆ. ಇವತ್ತು ಮೋದಿಯವರು NDA ಜೊತೆಲಿ ಏನದಲ್ಲ ನಾವೆಲ್ಲ ಹೋಗಬೇಕು ಎಂಬ ನಿಟ್ಟಿನಲ್ಲಿ ಅವ್ರು ಹೇಳಿದ ಮೇಲೆ ಇಡೀ ಕರ್ನಾಟಕದಾಗ ಒಂಥರ ಸಂಚಲನ ಮೂಡಿಸಿದೆ ಎರಡೂ ಪಾರ್ಟಿದು. ಮತ್ತು ನಿಮಗೊಂದು ಮಾತು ಹೇಳ್ತೀನಿ, ನಾನು ವಿಶೇಷವಾಗಿ ಹಿಂದೆ 2006ರಲ್ಲಿ BJP ಜೊತೆಲಿ ಸರ್ಕಾರ ಮಾಡಿದಾಗೂ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಕಾಂಗ್ರೆಸ್ ಜೊತೆಲಿ ಸರ್ಕಾರ ಮಾಡಿದಾಗೂ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಆದರೆ BJP ಜೊತೆಯಲ್ಲಿ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿಯವರು, ಯಡಿಯೂರಪ್ಪ ಉಪಮುಖ್ಯಮಂತ್ರಿಗಳು ನಾವೆಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ, ಸಮನ್ವಯತೆಯಿಂದ ಹೋಗಿದ್ದೀವಿ. ಅದೇ ನಾವು ಕಾಂಗ್ರೆಸ್ ಟೈಮ್ನಲ್ಲಿ ಹೋಗ್ಲಿಕ್ಕಾಗಿಲ್ಲ. ನಮ್ದೊಂದು ಸೀಟು ಅವ್ರದ್ದೊಂದು ಸೀಟು 2 ಸೀಟ್ ಬಂದಿವಿನ ಬಾಕಿ 26 ಸೀಟು BJP ಪಾಲಿಗೆ ಹೋಗಿ. ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ ಸಮಸ್ತ BJP ಮುಖಂಡರು, ನಮ್ಮ ಕಾರ್ಯಕರ್ತರು ಎಲ್ಲ ಒಳ್ಳೆ ಸಮನ್ವಯತೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಒಂದು ನಿಟ್ಟಿನಲ್ಲಿ ಇವತ್ತ ಕಾಂಗ್ರೆಸ್ ಏನಂದಿತ್ತು, ಅವರು ಎಲೆಕ್ಷನ್ಗಿಂತ ಮೊದಲ 5 ಗ್ಯಾರಂಟಿ ಮೇಲೆ ಬಹಳಷ್ಟು ಫೋಕಸ್ ಮಾಡಿತ್ತು. ಮೊದಲನೇ ಗ್ಯಾರಂಟಿ ಅವ್ರದ್ದು ಅನ್ನ ಭಾಗ್ಯ. ಏನು ಹೇಳ್ತಿದ್ರು ಮುಖ್ಯಮಂತ್ರಿಗಳು? ಹಸುವೆ ನಿಂದಿಸ್ಬೇಕು, 10 kg ಅಕ್ಕಿ ಬಡವರಿಗೆ ಅನ್ನೋದೆಲ್ಲ ಕೊಡಬೇಕು. ನಾವೇನಾರು ಕೈ ಹಿಡ್ದೇವ? ನಾವೇನಾರು ಬೇಡ ಅಂದೇವ? ಇವತ್ತು 5 kg ಅಕ್ಕಿ ಬರೋದು ಮೋದಿಯವ್ರದು. ಸ್ವಾಮಿ, ನಿಮ್ಮ 10 kg ಎಲ್ಲಿದೆ? ಅವತ್ತಿಗಿನ ಹೇಳಿದ್ರೇನು? ಅವತ್ತು ಬರ್ತಾ ಇತ್ತು. ನೀವು ವಾಗ್ದಾನ ಮಾಡೋ ಮುಂದು 5 kg ಕೇಂದ್ರ ಸರ್ಕಾರದಿತ್ತು, ನಾವು ಕೊಡ್ತೇವೆ ಅಂತ ಹೇಳಿದ್ರಿ. ನೀವು ದಾಸ್ತಾನು ಎಲ್ಲಿ ಸಿಗ್ತದ ಎಲ್ಲಿಲ್ಲ, ನಮ್ಮ ಮ್ಯಾನಿಫೆಸ್ಟೋದಾಗ ಹೆಂಗ್ ಅಕ್ಕಿ ಸೇರ್ಸರಿ ಎಂಬ ಕಲ್ಪನೆ ಇಲ್ದಂಗೆ 10 kg ಅಕ್ಕಿ ಕೊಡ್ತೀವಿ ಅಂದ್ರು. ಸ್ವಾಮಿ, 170 ರೂಪಾಯಿ ಕೊಡ್ತಾ ಇದ್ದೀರಿ. ಈಗ ಮಾರ್ಕೆಟ್ದಾಗ 60 ರೂಪಾಯಿ kg ಇದೆ. ಎಷ್ಟು kg ಬಂತು? 3 kg. ಇನ್ನೂ 7 kg ಎಲ್ಲಿದೆ? ಇದು ಮೋದಿ ಅವ್ರದ್ದು ಬಿಟ್ಬಿಡಿ. ನೀವು ಇನ್ನೂ 7 kg ಕೊಡಿ, ಬಡ ಜನರಿಗೆ ಕೊಡಿ, ಶಬಾಷ್ಗಿರಿ ತಗೊಳ್ಳಿ. ನೀವು 1,500 ಅವರಿಗೆ, 3,000 ಇವರಿಗೆ. ರಾಜ್ಯದಲ್ಲಿ ಎಷ್ಟು ಮಂದಿ ಪಾಸ್ ಆಗಿ ಕುಂತಾರ ಅಷ್ಟು ಮಂದಿಗೆ ಅಂತ ಹೇಳಿದ್ರಿ ನೀವು. ಎಲೆಕ್ಷನ್ ಆಗಿ 135 ಸೀಟ್ ಬಂದ ತಕ್ಷಣ 6 ತಿಂಗಳು ಬಾದ್ ಮುಂದಿನ ದಿನ ಕೊಡೋದಿತ್ತು. ಪ್ರಸ್ತುತ ಯಾರು ಪಾಸ್ ಆಗಿರ್ತಾರ ಅವ್ರಿಗೆ, ಅದರಲ್ಲಿ ಎಷ್ಟು ಮಂದಿ ರಿಜಿಸ್ಟ್ರೇಷನ್ ಮಾಡ್ಯಾರ ಅದಕ್ಕೂ ಕೊಟ್ಟಿಲ್ಲ. ಇದು 3ನೇ ಗ್ಯಾರಂಟಿ ಸುಳ್ಳ. 4ನೇ ಗ್ಯಾರಂಟಿ ಯಾವುದಪ್ಪ? ಬಸ್ ಒಪ್ಕೋತೀವಿ.
ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದಾರ. ಒಂದ್ ಕಡೆ ಸಂತೋಷ, ಇನ್ನೊಂದ್ ಕಡೆ ಏನಾಗಿದೆ, ಇವತ್ತು ಮಕ್ಕಳು ಸ್ಕೂಲಿಗೆ ಹೋಗ್ಲಕ್ಕ ಬಸ್ಗಳಿಲ್ಲ. ಸುಮಾರು 25-30% ಬಸ್ಸಿನ ದರ ಹೆಚ್ಚಿಗೆ ಮಾಡಿದ್ರಿ. ಇಲ್ಲ, ದೊಡ್ಡ ದೊಡ್ಡ AC ಬಸ್, ವರ್ವಾ ಬಸ್ ಎಲ್ಲ ಬಂದ್ ಆಗ್ಬಿಟ್ಟಾವ. ಅಂದ್ರೆ ಎಲ್ಲಿ ಒಯ್ದು ನಿಲ್ಲಿಸ್ತಾ ಇದ್ದೀರಾ ನೀವು? 2,000 ರೂಪಾಯಿ ಸಂತೋಷ, ಒಂದು ವಾಗ್ದಾನ ಮಾಡೋದಿತ್ತು, ನೀವು 2,000 ಕೊಡ್ತೀರಿ. ಆದ್ರೆ ಈ ಕಡೆ ಲಿಕ್ಕರ್ ಮೇಲೆ ರೇಟ್ ಜಾಸ್ತಿ ಮಾಡಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಮೇಲೆ ರೇಟ್ ಜಾಸ್ತಿ ಮಾಡಿದ್ರಿ, ಎಲೆಕ್ಟ್ರಿಸಿಟಿ ಮೇಲೆ ರೇಟ್ ಜಾಸ್ತಿ ಮಾಡಿದ್ರಿ. ಇವತ್ತು ಎಲೆಕ್ಟ್ರಿಸಿಟಿ ನೀವು ಹೋಗಿರ್ಬೇಕಾದ್ರೆ ಇಲ್ಲಿ ಪ್ರೆಸ್ ಮೀಟ್ ನೀವು ಸೀದಾ ಒಂದು ದುಕಾನ್ ಹೋಗಿ ಕೇಳಿ, ಒಂದು ಫ್ಯಾಕ್ಟ್ರಿ ಹೋಗಿ ಕೇಳಿ. 1 लाख ಬರೋದು 2 लाख ಹೊಂಟದ, 10,000 ಬರೋದು 20,000 ಹೊಂಟದ. ಭಾಳ ಸಂಕಷ್ಟದಲ್ಲಿದ್ದಾರೆ ಅವತ್ತು ವ್ಯಾಪಾರಸ್ಥರು. ಗ್ಯಾರಂಟಿ ಯಾಕ್ರಿ ಸುಳ್ಳು ಹೇಳ್ಬೇಕಾಗಿತ್ತು ನೀವು? 58,000-55,000 ಕೋಟಿ ಗ್ಯಾರಂಟಿ ಕೊಡ್ಲಾಕ 1,09,000 ಕೋಟಿ ಸಾಲ ಮಾಡಿಲ್ವಾ ನೀವು? ಹೇಳ್ರಿ. ಇವೆಲ್ಲ ನೋಡಿದ್ರೆ ನನ್ನ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಆರ್ಥಿಕತೆ ದಿವಾಳಿ ಎದ್ದುಗೆ ದಿವಾಳಿ. ಅವ್ರ ಗ್ಯಾರಂಟಿಗಳ ಮ್ಯಾಗ ಅವ್ರಿಗೆ ವಿಶ್ವಾಸ ಇಲ್ಲ, ಗೊತ್ತಾಗ್ಬಿಟ್ಟಿದೆ. ಈ ಯಾಕಂದ್ರೆ ಇಂಟೆಲಿಜೆನ್ಸ್ ಅವ್ರ ಬಳಿ ಇದೆ. ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನ ಯಾವ್ಯಾವ ಹಳ್ಳಿಯಲ್ಲಿ ಏನೇನು ನಡೀತಾ ಇದೆ, ನಮ್ ಗ್ಯಾರಂಟಿ ಓಡ್ತಾ ಇಲ್ಲ, ಮೋದಿ ಗಾಡಿ ಓಡ್ತಾ ಇದೆ ಅಂಬ ನಿಟ್ಟಿನಲ್ಲಿ ಏನ್ ಮಾಡಿದ್ರು ಇವರು? ಚಂಬು ತಗೊಂಡ್ ಬಂದ್ರು. ಚಂಬು ಏನ್ ಚಂಬದು? ಡೈವರ್ಟ್ ಮಾಡ್ಬೇಕು. ಇಶ್ಯೂ ಏನಾದಲ್ಲ ಡೈವರ್ಟ್ ಮಾಡ್ಬೇಕು. ಕೇಂದ್ರ ಸರ್ಕಾರದವ್ರು ನಮಗೆ ಬರಗಾಲ ಕೊಡ್ತಾ ಇಲ್ಲ, GST ನಮ್ಗೆ ಕೊಡ್ತಾ ಇಲ್ಲ. ಹೌದು ಸ್ವಾಮಿ, GST ಹೊಸದಾಗಿ ಬಂದೆ. ಹಿಂದೆ ನಿಮಗೆ ಆರ್ಥಿಕತೆ ನಿಮ್ದು UPA ಆಮೇಲೆ ಹಿಂದಿನ ಸರ್ಕಾರಗಳೆಲ್ಲ ಅಷ್ಟು ದಿವಸ ನೀವು ಸರ್ಕಾರಗಳು ಮಾಡಿದ್ರಲ್ಲ, ನಮ್ಮ ರಾಜ್ಯದಿಂದ ಎಷ್ಟು ಕಟ್ಟಿದೀವಿ, ಎಷ್ಟು ವಾಪಸ್ ಕೊಟ್ಟಿದ್ದು ಹೇಳ್ರಿ. ಈಗ ಇವತ್ತು ಸಾಕಷ್ಟು ಸ್ಕೀಮ್ಗಳು ಟೀಕೆ ಮಾಡೋದಕ್ಕೆ ಬೇರೆ ಮಾತು, ಆದ್ರೆ ಇವತ್ತ ಆರೋಗ್ಯ ಶ್ರೀ ಅಂತದು. ನಿಮ್ಗೊಂದು ಮಾತು ಹೇಳ್ತೀನಿ, ಆಯುಷ್ಮಾನ್ ಭಾರತ್ ಹರ್ರೊಬ್ರಿಗೆ ಏನದ, ಯಾರ ಹತ್ರ ನಿಮ್ಮ ಆಧಾರ್ ಕಾರ್ಡ್ ಇದೆ ಅವ್ರಿಗೆ ಆಯುಷ್ಮಾನ್ ಭಾರತ್ ಇದೆ. ನಮ್ಮ ಪ್ರೆಸ್ ಮೀಟ್ ಆದ್ಮ್ಯಾಗ ಯಾವ್ದಾರ ನರ್ಸಿಂಗ್ ಹೋಮು ಹಾಸ್ಪಿಟಲ್ಗೆ ಹೋಗ್ರಿ. ಇವತ್ತು ಅವು ಎಲ್ಲ ಬೀದರ್ ಹಿಡ್ಕೊಂಡು ಬೆಂಗಳೂರು ತನ ನಡೆದವ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಇನ್ಶೂರೆನ್ಸ್ ಸ್ಕೀಮು ಅಂತ ಒಂದು ಚಾಲನೆ ಸಿಕ್ಕಿದೆ. ಮನೆ ಮನೆಗೆ ನಲ್ಲು ಕೇಂದ್ರ ಸರ್ಕಾರ, ಇದು ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರ. ರೋಡು, ಏರ್ಪೋರ್ಟ್ಸು, IITಸು, ಮೆಡಿಕಲ್ ಕಾಲೇಜು ಮೊದಲು ಯಾವ UPAದಾಗ ಎಷ್ಟಿತ್ತು, ಈಗ ಇಂಡಿಯಾದಾಗ ಎಷ್ಟು ಬಂದಿದೆ ಅಂತೇಳಿ ಎಲ್ಲರೂ ಬಿಚ್ಚಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಒಂದು ಗಡಿ ಪ್ರದೇಶ ಏನಿದೆ ನಮ್ದು, ಇಂಥದ್ರಲ್ಲಿ ಇವತ್ತು ಭಗವಂತ ಖೂಬ್ ಅವರು 2ನೇ ಬಾರಿ MP ಅವರಾಗಿ, ಮತ್ತು ವಿಶೇಷವಾಗಿ ನಾನು ರಾಜಕೀಯದಲ್ಲಿ ನಾನು ನೋಡಿದ್ದು ಬಹಳಷ್ಟು ಜನ ಬಹಳಷ್ಟು ಇನ್ಫ್ಲೂಯೆನ್ಸ್ ಮ್ಯಾಗ ಏನದಲ್ಲ ಉದ್ಯೋಗ ತಗೋತ. ಬಟ್ ಭಗವಂತ ಖೂಬ್ ಅವರು ತಮ್ಮ ಕೆಲಸ ಕಾರ್ಯ ಮ್ಯಾಗ ತಮ್ಮ ಇದ್ರ ಮ್ಯಾಗ ಹುದ್ದೆ ಸಿಕ್ಕಿದಾವ ಅಂತ ನನಗೊಂದು ಪರ್ಸನಲ್ ಒಂದು ಇದ್ರ ಮ್ಯಾಗ ನಾ ಹೇಳ್ತಾ ಇದ್ದೆ. ಯಾಕಂದ್ರೆ ಒಂದು ಮಂತ್ರಿಗಿರಿ ಸಿಗ್ಬೇಕಾಯ್ತು ಅಂದ್ರೆ ಸಿಕ್ಕಾಪಟ್ಟಿ ಡೆಲಿಗೇಷನ್ ಅವು ಇವೆಲ್ಲ ಹೋಯ್ತಾವ. ಅವ್ರು ಮಂತ್ರಿಗಿರಿ ಅನೌನ್ಸ್ ಮಾಡಿದ್ರೆ ನಾವೇ ಆಶ್ಚರ್ಯ ಪಟ್ಟಿದ್ದೇವೆ, ಅಯ್ಯೋ ಮತ್ತೊಂದು ಕಡೆ ಖುಷಿ ಪಟ್ಟಿದ್ವಿ. ಯಾಕಂತಂದ್ರೆ ಭಾರತ ದೇಶ ಆಜಾದಿ ಆದ್ಮೇಲೆ ಇವತ್ತಿನ ತನ ಮೊದಲನೇ ಮಂತ್ರಿ ನಮ್ಮ ಬೀದರ್ ಕೇಂದ್ರದಲ್ಲ ಸಿಕ್ಕಿದ್ದು. ಹಾಗಾಗಿ ಅವ್ರಿಗೆ 3ನೇ ಬಾರಿಗೆ ಇವತ್ತ ಕಂಟೆಸ್ಟ್ ಮಾಡಿದ್ರೆ ಅದು NDA ಒಕ್ಕೂಟ. ಒಂದ್ ಕಡೆ ಭಗವಂತ ಖೂಬ್ ಅವರು ಛಬಿ,
ಒಳ್ಳೆ ಕೆಲಸ ಮಾಡಿದಾರ, ಸಾಮಾನ್ಯ ಜನರಿಗೂ ಏನದಲ್ಲ ಸಿಗ್ತಾರ ಎಂಬ ನಿಟ್ಟಿನಲ್ಲಿ. ಇನ್ನೊಂದು ಕಡೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ನಿಜಕ್ಕೂ ವೈಯಕ್ತಿಕ ಹೇಳ್ತಾ ಇದ್ದೇನೆ, ನಾ 2006 ಹಿಡ್ಕೊಂಡು ಯಾವತ್ತು ನಾನು ಕೃಷಿ ಮಂತ್ರಿ ಇದ್ದೆ, ನಿಮ್ಗೊಂದು ಸಣ್ಣದೊಂದು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು 8-10 ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದಿರು, ಅದ್ರಾಗ ಇವ್ರೊಬ್ಬರು ಇದ್ರು. ನಮ್ಮ ರಾಜ್ಯದಿಂದ ಕುಮಾರಸ್ವಾಮಿ ಪರವಾಗಿ ನಾನು ಹೋಗಿದ್ದೆ ಇಸ್ರೇಲಿ. ಅಲ್ಲಿಂದ ಅವ್ರದ್ದು ಪ್ರೆಸೆಂಟೇಷನ್ ಒಂದು ಹಾಲ್ನಲ್ಲಿ ಎಲ್ಲ ಅಗ್ರಿಕಲ್ಚರ್ ಬೇಸ್ಡ್ ಪ್ರೆಸೆಂಟೇಷನ್ ಇತ್ತು. 2006 ಹೇಳ್ತಾ ಇದ್ದೀನಿ. ಅವತ್ತು ಅವ್ರ ಪ್ರೆಸೆಂಟೇಷನ್ ಬಂದು ಮುಂದ ತಕ್ಷಣ ಆ ಹಾಲ್ನ ಕ್ಲಾಪ್ ಮಾಡಿದ್ದು ಜನ ನೋಡಿದ್ರೆ ಅವತ್ತೇ ನನಗನ್ನಿಸ್ತು ಈ ಮನುಷ್ಯನ ಬಲ್ಲಿ ವಿಶೇಷತ ಇದೆ ಅಂತ. ಅದು ಆದ ತಕ್ಷಣ ವಿಜಯರಾಜ ಸಿಂಧೆ ಇವರು ನಮ್ಮ ರಾಜಸ್ಥಾನದ CM ಪ್ರೆಸೆಂಟೇಷನ್ ಇತ್ತು, ಅದು ಸಪ್ಪೆ ಇತ್ತು. ಆಮೇಲೆ ನಾನು ಒಬ್ಬ ಸೆಕ್ರೆಟರಿ ಕರ್ಕೊಂಡು ಹೋಗಿದ್ದೆ. ಸೆಕ್ರೆಟರಿ ಅವ್ರು ಕೂಡ ನೋಡ್ತೀನಿ ಯಾರೂ ಇಲ್ಲ. ನಮಗೆಲ್ಲ ಹಿಂದಿ ಮಾತು ಬರ್ತದೆ ನೋಡ್ರಿ, ಕ್ಯಾ ಮೋದಿ ಸಾಹಬ್ मैं एक मंत्री होके एक सेक्रेटरी को लाया, आप चीफ मिनिस्टर है, एक हाथ में नहीं दिखता आपके पास ಅಂತಂದ. ನಿಜವಾಗಿ ಹೇಳ್ತೀನಿ, ಅವ್ರು ಏನಂದ್ರು ಗೊತ್ತಾ, वो आके क्या करने वाले, हम देख के हम करने वाले. This is the word from Narendra Modi in 2006. He is very practical person. ನಾವು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ನಮಗೂ ಅನುಭವ ಇದೆ, ನಮಗೂ ಜ್ಞಾನ ಇದೆ. ವೆರಿ ಪ್ರಾಕ್ಟಿಕಲ್ ಪರ್ಸನ್. ಮತ್ತು ಅವ್ರೇನು ಹೇಳ್ತಾ ಇದ್ದಾರೆ ಇವತ್ತು, ಎಲ್ಲರೂ ಕುಟುಂಬ ರಾಜಕಾರಣ, ಆ ರಾಜಕಾರಣ, ಈ ರಾಜಕಾರಣ, ಎಲ್ಲ ಕಡೆ ಎಲ್ಲ ಮಾತುಗಳಿದಾವೆ. ಇವತ್ತು BJPಗೆ ಅವ್ರು ಯಾವ ರೀತಿ ತಂದಿಟ್ಟಿದ್ದಾರೆ, ಆಫ್ಟರ್ ನರೇಂದ್ರ ಮೋದಿಜಿಯವ್ರು ಯಾರದಾರ ಅಂತ ಗೊತ್ತಿದೆ ಹೇಳಿ. ದಿಸ್ ಈಸ್ ದಿ ಒಂದು ಇದು ದೇಶಕ್ಕೆ ಏನದಲ್ಲ ಒಂದು ಸಂದೇಶ ಕೊಟ್ಟಿದ್ದಾರೆ. ತಪ್ಪು ಮಾಡಿದರೆ ಶಿಕ್ಷೆ ಆಗ್ತದೆ. ಅದ್ರಾಗ ಕುಮಾರಸ್ವಾಮಿ ಹಿಡ್ಕೊಂಡು ನಾವೆಲ್ಲರೂ ಹೇಳಿದ್ವಿ. ಆಮೇಲೆ SITಗೆ ಕೊಟ್ಬಿಟ್ಟಿದೆ. ಈಗ SIT ಯಾರ್ಯಾರ ಮ್ಯಾಗ ಹೆಂಗೆ ಸರ್ಕಾರ ಕಾಂಗ್ರೆಸ್ ಇರೋದು, ನಮ್ದಾರ ಅಲ್ಲ. ಅವ್ರು ಏನ್ ಆಕ್ಷನ್ ತಗೋತಾರ, SIT ಮಾಡಿದ್ರು ನಾವು ಸ್ವಾಗತ ಮಾಡಿ. ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಮಾಡ್ಕೊಡ್ತೇವೆ ಅಂತ ತಗೊಳತ್ತೀರಿ. ಇನ್ನೊಬ್ರಿಗೆ ನಿಮ್ಗೆ ಆ ಪೋಸ್ಟ್ ಕೊಡ್ತೇವೆ, ಈ ಪೋಸ್ಟ್ ಕೊಡ್ತೇವೆ ಅಂತ ತಗೊಳತ್ತೀರಿ. ಇದಕ್ಕೆ ಬಿಟ್ರೆ ನಿಮ್ಮ ಕೆಲಸದ ಮ್ಯಾಗ ಯಾರಿಗೆ ತಗೊಳತ್ತೀರಿ ಹೇಳಿ? ಕೆಲಸದ ಮ್ಯಾಗ ಏತ್ ಮಾತಾಡ್ತೀರಿ? ऐसा हम लोग नहीं, उसलिए बोला 4 तारीख जून 4 बजे तुम कौन से MLA किसके घर में बैठता वो देखो. 106 ಅಲ್ಲಿ ಸರ ಇವರು ಯಾಡ್ ಏನ್ ಮಾಡಬತ್ತಿ ಯಾಡ್. ಇವ್ರು ಬೇರೆ ಮಾತಾಡೋ ಕೆಪಾಸಿಟಿ ಇದೆಯಾ? ಕರ್ನಾಟಕದಾಗ ಇಂಥ ಸುಳ್ಳು ಹೇಳ್ಕೊಂಡ್ ಬಂದು ತಮ್ಮ ಮನ್ಯಾಗ, ತಮ್ಮ ತವ್ರ ಮನೆ ಅಂತೇವ್ ನಾವು, ಏನಂತ್ರಿ ತವ್ರ ಮನೆಗೆ ದಿಕ್ಕಿಲ್ಲ. ಈಗ ನೀವು ಹೇಳ್ದಂಗೆ ಅವರು ಇವತ್ತು ಪಲಾಯನ ಮಾಡಿ ಸೋಲಿ ಗೆದಲಿ. ನಿಮ್ಗೆ ಹೇಳ್ತೀನಿ, ವಯನಾಡಿಗೂ ನಿಂದ್ರಬೇಡಿತ್ತು, ಅಮೇಠಿಗೆ ನಿಂದ್ರಬೇಕಾಗಿತ್ತು, ಸೋಲಿ ಗೆದಲಿ. ದಿಸ್ ಇಸ್ ದಿ ಲೀಡರ್ಶಿಪ್ ಕ್ವಾಲಿಟಿ. ಕರ್ನಾಟಕ ಬಂದ್ರೆ ಎಫೆಕ್ಟ್ ಆಗ್ತದೆ. ರಾಹುಲ್ ಗಾಂಧಿ ಅವ್ರು ಎಲ್ಲೆಲ್ಲಿ ಹೋಗ್ಯಾರ ಅಲ್ಲೆಲ್ಲಿ ಸೋತಾವ, ಎಲ್ಲೆಲ್ಲಿ ಹೋಗ್ಯಾರ ಅಲ್ಲಿ ಸೋತಾವ. ಇಲ್ಲಿ ಬಿ ನೀವು ಬರ್ದಿಟ್ಕೋರಿ, ಅವ್ರು SB ಕ್ಷೇತ್ರಕ್ಕೆ ಹೋಗ್ಯಾರ ಸೋಲ, ಇಲ್ಲಾರ 28 ಸೋಲ हुआ. सर इलेक्शन के बाद क्या सिद्धरामैया गवर्नमेंट रहता ही जाता है? 10 बार बोले ये गवर्नमेंट पे चले जा रहा, हम जाने का नहीं, उनके लोग ही गिरा दे रहे. वो तो है, लेकिन मैत्री का कुछ इफेक्ट पड़ेगा क्या? 100% पड़ता है जी. आज ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, MLA ಎಲೆಕ್ಷನ್ ಅಲ್ಲ, ಅದಕ್ಕೆ ನಮ್ಮ ಜನರಿಗೆಲ್ಲ ಕರೆ ಕೊಟ್ಟೆ ನಾನು. ಇದು ದೇಶದ ಎಲೆಕ್ಷನ್, ದೇಶದ ಮುಂಚೂಣಿಯಲ್ಲಿ ನಾವು ಮೇನ್ ಪಾತಲ್ಲಿ ಹೋಗೋಣ ಎಂಬ ನಿಟ್ಟಿನಲ್ಲಿ ನಾನು ಮಾತಾಡಿದೆ. ಹಾಗಾಗಿ ಇತ್ತೀಚೆಗೆ ನಾನು ಒಂದು 5-6 ದಿವಸದಿಂದ ಎಲ್ಲ ಸಮಾಜ, ಎಲ್ಲರದು ಇನ್ಕ್ಲೂಡಿಂಗ್ ನಮ್ಮ ಗೋಂಡ್ ಸಮಾಜು, ನಿನ್ನೆ ಮಾದಿಗ ಸಮಾಜು, ಬಂಜಾರ ಸಮಾಜು, ರೆಡ್ಡಿ ಸಮಾಜು ಎಲ್ಲರೂ ಸೇರೇನು ಭಗವಂತ ಖೂಬ್ ಅವರಿಗೆ NDA ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರೆ. ನಿಜಕ್ಕೂ ಇದು ಒಂದು ದೊಡ್ಡ ಬೆಳವಣಿಗೆ ಅಂತಲೇ ಹೇಳಬೇಕು. ಹಾಗಾಗಿ
ಈ ಚುನಾವಣೆಯಲ್ಲಿ ನಮ್ಮ ಬೀದರ ಭವಿಷ್ಯಕ್ಕೋಸ್ಕರ ಇವತ್ತು ನಾನು ಯಾಕೆ ಇಷ್ಟ ಘಂಟಾಘೋಷ ಹೇಳ್ತಾ ಇದ್ದೇನೆ, ವಿ ಆರ್ ವಿತ್ ದಮ್. ನಾವು ಅವ್ರಿಗೆ ನಿನ್ನೆ ಲಾಸ್ಟ್ ಟೈಮು ನಾವು ಬರೀ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ನಾವು ಅವ್ರ ಜೊತೆ ಇರಲಿಲ್ಲ, ಯಾವುದೇ ಒಂದು ಸಮಸ್ಯೆ. ಇವತ್ತು ನಾವು ಅವ್ರ ಜೊತೆಲಿ ನಮ್ಮ ಜಿಲ್ಲೆ ಕಡೆಯಿಂದ ಯಾವ್ಯಾವ ಒಂದು ಡೆವಲಪ್ಮೆಂಟ್ ಇದ್ರೆ ನಾವು ಅವ್ರ ಕೈ ಹಿಡ್ಕೊಂಡು ಮೇಲೆ ಮೋದಿಜಿಯವ್ರಿಗೆ ಹಿಡ್ಕೊಂಡು ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅವ್ರ ಜೊತೆಲಿ ನಮ್ಮ ಚಿಂತೆಗಳು ಬಿ ಏನದಾವ ಬೀದರ್ ಡೆವಲಪ್ಮೆಂಟ್ಗೆ. ಯಾಕಂದ್ರೆ 2006 ಹಿಡ್ಕೊಂಡು ಸಾಕಷ್ಟು ಟೂರಿಸಂ ಡೆವಲಪ್ ಮಾಡ್ಬೇಕು. ಏರ್ಪೋರ್ಟ್ ಯಾರು ತಂದ್ರು? ನಾನು ಮಂತ್ರಿ ಇದ್ದ, ನಾ ತಂದೆ, ಯಾರು ತಂದಿರ್ಬೇಕು. ಇಂಥವೆಲ್ಲ ಇಂಡಸ್ಟ್ರಿಯಲೈಸೇಷನ್ ಇರಲಿ, ಇನ್ನೊಂದಿರಲಿ ಅವ್ರ ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿ ಇನ್ನೂ ಬೀದರ್ಗೆ ಅನ್ನೋದಲ್ಲ ಒಂದು ವಿಶೇಷ ಸ್ಥಾನಮಾನ ಇದರಲ್ಲಿ ಒಯ್ಯಂಥ ಪ್ರಯತ್ನ ಎಲ್ಲರೂ ಸೇರಿ ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಹೇಳಿ, ತಮ್ಮ ಮುಖಾಂತರ ಸಮಸ್ತ ನಮ್ಮ ಬೀದರ್ ಪಾರ್ಲಿಮೆಂಟ್ ಕ್ಷೇತ್ರದ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇವತ್ತ ಭಗವಂತ ಖೂಬಾಜಿಯವರಿಗೆ 3ನೇ ಬಾರಿ ತಾವು ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ಬೇಕು ಮತ್ತು ನಮ್ಮ ಬೀದರ್ದೊಂದು ಅಭಿವೃದ್ಧಿಗೆ ನಾಂದಿ ಆಡಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ಕೇಳ್ತೀನಿ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ ವಂದನೆಗಳು.